ಮಾಡರ್ನ್ ವರ್ಲ್ಡಲ್ಲಿ ನಾವು ಆಕ್ಸ್ಫೋರ್ಡ್ ಮತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಹೆಸರನ್ನ ಕೇಳಿರ್ತೀವಿ. ಆದರೆ ಭಾರತದಲ್ಲಿ ಸುಮಾರು 6ನೇ ಶತಮಾನದಲ್ಲೇ ಜಗತ್ತಿನ ಅತಿ ದೊಡ್ಡ ವಿಶ್ವವಿದ್ಯಾಲಯನ ಹೊಂದಿತ್ತು. ಸೊ ಈ ವಿಶ್ವವಿದ್ಯಾಲಯದ ಹೆಸರು ನಳಂದ ವಿಶ್ವವಿದ್ಯಾಲಯ. ಈ ನಳಂದ ವಿಶ್ವವಿದ್ಯಾಲಯನ ಗುಪ್ತರ ಅರಸ 1ನೇ ಕುಮಾರಗುಪ್ತ ಕಟ್ಟಿಸ್ತಾನೆ. ಈ ವಿಶ್ವವಿದ್ಯಾಲಯಕ್ಕೆ ಜಗತ್ತಿನ ಬೇರೆ ಬೇರೆ ದೇಶಗಳಾದ ಜಪಾನ್, ಚೀನಾ, ಕೊರಿಯಾ, ಶ್ರೀಲಂಕಾ, ಇಂಡೋನೇಷ್ಯಾ, ಮಲೇಷ್ಯಾ ಇಂತಹ ದೇಶಗಳಿಂದ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ಗೆ ಅಂತ ಬರ್ತಿದ್ರು. ಇದೇ ಅವಧಿಯಲ್ಲಿ ಚೀನಾ ಯಾತ್ರಿಕನಾದ ಹುಯೆನ್ಸಾಂಗ್ ಈ ನಳಂದ ವಿಶ್ವವಿದ್ಯಾಲಯ ಬಗ್ಗೆ ವಿವರಣೆ ಕೊಡ್ತಾನೆ. ಯಾವ ರೀತಿ ಅಂದರೆ, ನಳಂದ ವಿಶ್ವವಿದ್ಯಾಲಯನ ಸುಮಾರು 200 ಗ್ರಾಮಗಳಿಂದ ಸಂಗ್ರಹ ಮಾಡಿದ ತೆರಿಗೆಯಿಂದ ನಡೆಸ್ತಿದ್ರು. ಸೊ ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯನ ಧರ್ಮಗಂಜ್ ಅಂತ ಕರೀತಿದ್ರು. ಸೊ ಈ ಧರ್ಮಗಂಜಲ್ಲಿ ಸುಮಾರು 9 ಲಕ್ಷಕ್ಕೂ ಹೆಚ್ಚು ಬುಕ್ಸ್ಗಳನ್ನ ಹೊಂದಿತ್ತು. ಆದರೆ 1193ರಲ್ಲಿ ಟರ್ಕಿಯ ದಾಳಿಕೋರ ಬಕ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯನ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಆಗಿನ ಸಮಕಾಲೀನ ಇತಿಹಾಸಕಾರನಾದ ಮಿನಾಜ್ ಉಸ್ ಸಿರಾಜ್ ತನ್ನ ಪುಸ್ತಕ ಆದ ತಬ್ಕೈ ನಾಸಿರ್ನಲ್ಲಿ ನಳಂದ ವಿಶ್ವವಿದ್ಯಾಲಯದ ಧರ್ಮಗಂಜ್ ಅನ್ನೋ ಲೈಬ್ರರಿ ಸುಮಾರು 3 ತಿಂಗಳ ಕಾಲ ಹೊತ್ತಿ ಉರಿಯುತ್ತಂತ ತನ್ನ ಪುಸ್ತಕದಲ್ಲಿ ವಿವರಣೆ ಕೊಡ್ತಾನೆ. ಎಲ್ರಿಗೂ ಒಂದು ಕ್ವಶನು, ನಳಂದ ವಿಶ್ವವಿದ್ಯಾಲಯದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದ್ರು ಅಂತ ಕಮೆಂಟ್ನಲ್ಲಿ ಆನ್ಸರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.